ಬನ್ನಿ ಎಕ್ಸ್ಮ್ಯಾನ್, ನಿಮಗೋಸ್ಕರವೇ ಕಾಯ್ತಿದ್ದೆ. ಕಮಾನ್, ಬೋಲ್ಸಿ ಬೋಲ್ಸಿ ಬೋಲ್ಸಿ, ಯಾ ಬೋಲ್ಸಿ 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 ಬೋಲ್ಸಿ. ಏ ಹೆಕ್ಕ ತಿಂಬಾನೆ, ಇವತ್ತು ನನ್ನ ಕೈಯಿಂದ ತಪ್ಸ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ಸುಂದ್ರಿ ಮೇಡಮ್, ಇವ್ ನೀಗಳೇ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲ್ಸಿ ನನ್ನ ಕಡಕ್ ಬರ್ಕ ಹ್ಯಾಂಗ್ ಮಾಡ್ತೆ. ಬಜರಂಗಿ ಅವ್ರೆ, ಅವ್ನ ಅಲ್ಲಿ ಕರ್ಕೊಂಡು ಹೋಗೋ ಮುಂಚೆ ಅವ್ನು ಯಾರು ಅಂತ ಫಸ್ಟ್ ತಿಳ್ಕೊಳ್ಳಿ. ಅವ್ನ ಮುಖದ ಮೇಲಿರೋ ಕೂದಲನ್ನ ತರಿಸಿ ತೆಗೆ. ಇನ್ಸ್ಪೆಕ್ಟ್ರೆ, ಇವನು ದಿನೇಶ್ ಅಣ್ಣನ ಮೇಲೆ ಕೆಲಸ ಮಾಡೋನು. ಅಯ್ಯ ಹೆಕ್ಕ ತಿಂಬಾನೆ. ಪುಟ್ಮಲ್ಲ ಅವ್ರೆ, ಬಜರಂಗಿ ಅವ್ರೆ, ಅವ್ನು ಬಿಗ್ ಹಾಕ್ರಿ. ಪುಟ್ಮಲ್ಲಿ ಅವ್ರೆ ಎದ್ದೇಳಿ, ನೋಡಿ ಬಿಗ್ ಹಾಕೊಂಡಿದ್ದಾನೆ. ನೀವ್ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ಸೇಡ್ಗೋಸ್ಕರ. ಎಂತದ ಸೇಡ್ ನಿಂದ? ನಿನ್ನ ಮಂಡಿ ಬೋಳಾಯ್ತಂದಳಿ ಊರವ್ರ ಮಂಡಿ ಎಲ್ಲ ಬೋಳ್ಸೂಕ್ ಹೊರಟಿದ್ಯೇನಾ? ಇಲ್ಲ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಾನು ಪ್ರೀತಿನ ಕಳ್ಕೊಂಡಿರೋದಕ್ಕೋಸ್ಕರ. ಯಾಕೆ ನಿನ್ ಬೋಳ್ತಲ್ಲ ನೋಡಿ ನಿನ್ ಹುಡುಗಿ ಬಿಟ್ಟು ಹೋದ್ಲಾ? ಇಲ್ಲ, ಮೊದಲು ನನ್ನ ತಲೆ ಹೀಗಿರಲಿಲ್ಲ. ನನ್ನ ಕೇಶರಾಶಿ ತುಂಬ ಚೆನ್ನಾಗಿತ್ತು. ನನ್ನ ಕೇಶರಾಶಿನ ನೋಡಿ ನನ್ನ ಹುಡುಗಿ ನನಗೆ ಮನಸ್ಸೋತಿದ್ಲು. ಆದರೆ ನನ್ನ ಹುಡುಗಿಗೆ ಯಾರೋ ಒಬ್ಬ ಹುಡುಗ ಹಿಂದೆ ಬಿದ್ದಿದ್ದ. ನಾನು ಅವನ್ನ ಒಂದಿನ ಚೆನ್ನಾಗಿ ವಿಚಾರಿಸ್ಕೊಂಡೆ. ಆವಾಗ ಅವನು ನನ್ನ ತಲೆಗೆ ಯಾವುದೋ ಕೆಮಿಕಲ್ ತಂದಾಕ್ತ. ಆವತ್ತಿಂದ ನನ್ನ ತಲೆಯಲ್ಲಿ ಕೂದಲು ಬೆಳೆಯೋದೇ ನಿಂತಾಯಿತು. ನಾನು ಈ ಖಾಲಿ ತಲೆನ ನೋಡಿ ನನ್ನ ಹುಡುಗಿ ನನ್ನನ್ನು ಬಿಟ್ಟು ಅವನಿಂದೆ ಓಡೋಗ್ಬಿಟ್ಲು. ಅದಕ್ಕೆ ಅವತ್ತಿಂದ ಎಲ್ಲ ಗಂಡಸರು ತಲೆಯನ್ನು ಬೋಳ್ಸಿ ನನ್ನ ನೋವನ್ನ ಮರಿತಾ ಇದ್ದೀನಿ. ರೀ, ಯಾರೋ ಮಾಡಿದ ತಪ್ಪಿಗೆ ಅಮಾಯಕರಿಗೆ ನೀವು ಈ ರೀತಿ ಮಾಡೋದೆಲ್ಲ ತಪ್ಪಲ್ವಾ? ಇನ್ ಮುಂದೆ ಈ ರೀತಿ ಎಲ್ಲ ಮಾಡಬೇಡಿ. ಒಳ್ಳೆ ವಿಗ್ ಹಾಕೊಂಡು ಬೇರೆ ಹುಡುಗಿ ನೋಡ್ಕೊಳ್ಳಿ. ಇಲ್ಲ, ನಾನು ಯಾರ ಮಾತನ್ನೂ ಕೇಳಲ್ಲ. ನಾನು ಸಿಟ್ಟು ಹೋಗಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿರೋ ಗಂಡಸರು ತಲೆ ಎಲ್ಲ ಬೋರ್ಡಾಗಬೇಕು. ಏ ಹೆಕ್ಕ ತಿಂಬಾನೆ, ನಿನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋತೆ. ಅಲ್ಲಿಪ್ಪು ಕೈದಿಗಳ ಮಂಡಿ ಎಲ್ಲ ಬೋಳ್ಸ್ಲಕ್ಕ ನಡಿಯ. ಏ ರಾಕಿ, ಹೇಳ ಮೇಲೆ. ಐ ಲೈಕ್ ಇಟ್. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಮದರ್ ಅವರೇ. ಚಂದನ್ ಅವ್ರೆ ಹೆಂಗವ್ರೆ? ಅವ್ರು ಚೆನ್ನಾಗಿದ್ದಾರೆ. ಗೌಡ್ರು ಹೇಗಿದ್ದಾರೆ? ಓ ಚಂದಗವ್ರೇನಿ, ರಾತ್ರಿ ಬೋ ಪಸಂದಾಗ ನಿದ್ದೆ ಮಾಡಿದ್ರು. ನಾವು ಶಾಪಿಂಗ್ ಹೋಗೋ ವಿಷಯ ಅವ್ರಿಗೆ ಹೇಳಿದ್ದೀರ ತಾನೆ? ನೀವು ಚಂದನ್ ಅವ್ರಿಗೆ ಹೇಳಿದ್ರಿಯಾ? ಹೇಳ್ದೆ. ಮೊದ್ಲು ಬರಲ್ಲ ಅಂತ ಹೇಳಿದ್ರು, ನೀವ್ ಬರ್ತಿದ್ದೀರಾ ಅಂತ ಹೇಳಿದಕ್ಕೆ ಬರೋದಕ್ಕೆ ಒಪ್ಕೊಂಡ್ರು. ಹಂಗಂದ್ರ ಚಂದನ್ ಅವ್ರೆ, ಬಿರ್ಬಿರ್ ಬನ್ನಿ ಹೋಗವು, ಫ್ರೇಮ್ ಆಯ್ತದೆ. ಅದು ಫ್ರೇಮ್ ಅಲ್ಲ, ಟೈಮು. ಹಿಡಿದ್ರೆ ಚಾಡ. ಗೌಡ್ರೆ ಬೇಗ ಬನ್ನಿ, ಲೇಟ್ ಆಗ್ತಿದೆ. ಮಧುರ ಅವ್ರೆ, ಗೌಡ್ರೆ ಬರ್ಡ್ ಮ್ಯಾನ್ ತರ ಕಾಣ್ತಿದ್ದೀರಾ. ಹಂಗಂದ್ಯಾನ? ಅವ್ರು ಬಿಗ್ ನೋಡಿ ಪುಟ್ಮಲ್ಲಿ ಅವರೇ, ಕೋಳಿ ಪುಗ್ದಿಂದ ಮಾಡಿರೋ ತರ ಇದೆ. ಇದೆಲ್ಲ ನಿಮ್ಗೋಸ್ಕರ ಅಂದ್ರೆ ನಮಗೋಸ್ಕರ, ನಮ್ಮ ಬೋಳ್ ಬುಂಡನ ಮುಚ್ಚಾಕಳಕ್ಕೋಸ್ಕರ. ಬಾಬಣ್ಣ ನಡೀರಿ ಶಾಪಿಂಗ್ ಹೋಗೋ. ಅಣ್ಣವ್ರೆ ನಡ್ರಿ, ಆ ಎಕ್ಸ್ಮನ್ ಕಲ್ ಬೋಳ್ಸ್ಕೊಂಡು ಸಾಕಾದು, ಇವ್ರ ಕಲ್ ಹೊಸಿ ಬೋಳಿಸ್ಕೊಳ. ನಮಸ್ಕಾರ ಯಜಮಾನ್ರೆ. ನಿನ್ನ ನಮಸ್ಕಾರ ಪುಟ್ಟಾಕು. ಯಜಮಾನ್ರೆ, ನಿಮ್ಮ ಕೈ ನನ್ನ ಭುಜದ ಮೇಲೆ. ಯಾಕ ಇವತ್ತು ನೀರು ಇಟ್ಕೊಂಡಿಲ್ವಾ? ಇಟ್ಕೊಳ್ಳೋದಿರ್ಲಿಕ್ಕೆ ಆಗ್ತದ? ನಿಮ್ಮ ಮನೆಯಲ್ಲಿರುವ ನಮೂನೆ ಸೆಂಟ್ಗಳು ನಮ್ಮ ಮನೆಯಲ್ಲಿಲ್ವೇ? ಅಟ್ಟಿ ತುಂಬ ಬ್ಯಾರ ವಾಸನೆ ಬರೋ ಬಾಟ್ಲಿಗಳು ಇಟ್ಕೊಂಡ್ರೆ ಸೆಂಟ್ ಬಾಟ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲಿದ್ದದು. ಅದೆಲ್ಲ ಪುಟ್ಟಾಕು, ನಿನಗೆ ಸುಂದರವಾಗಿರೋ ಮಗಳವಳ ಅಂತ ನನಗೆ ಹೇಳಲೇ ಇಲ್ಲ. ಯಜಮಾನ್ರೆ, ಈ ವಿಷಯ ನಿಮಗೆ ಗೊತ್ತಾಯ್ತು? ನನಗೆ ಹೆಂಗೋ ಗೊತ್ತಾಯ್ತು. ಬಸಿಯ ಬೆಳೆದಿರೋ ಹೆಣ್ಣನ್ನು, ಹಣ್ಣಾಗಿರೋ ಆಲಸ್ನ ಮುಚ್ಚಿಟ್ಕೊಂಡ್ರೆ ಎಲ್ಲಿಂದಾದರೂ ವಾಸನೆ ಗೊತ್ತಾಗ್ಬಿಡ್ತದೆ. ಇಷ್ಟು ವರ್ಷ ನಮ್ಮ ಮಟ್ಲಿ ಕೆಲಸ ಮಾಡಿ ಇಷ್ಟು ದೊಡ್ಡ ಮಗಳವಳ ಅಂತ ನನ್ನ ಜೊತೆಗೆ ಯಾಕೆ ಹೇಳ್ಕೊಳ್ಳಿಲ್ಲ? ಜಿಂಕೆ ಇರುವ ಸ್ಥಳವನ್ನು ಬೇಟೆಗಾರನಿಗೆ ತೋರಿಸ್ಲಿಕ್ಕೆ ಆಗ್ತದ? ಏನು ನಿನ್ನ ಮಾತನಾಡ್ತಾ? ಅಲ್ಲ, ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ನಡಿ ಹೋಗೋ. ಇಲ್ಲಿಗೆ ಆಫೀಸಿಗೆ ಹೋಗುದಾ ಅಲ್ಲ ಫ್ಯಾಕ್ಟ್ರಿಗ? ಎರಡಕ್ಕೂ ಅಲ್ಲ, ನಿಮ್ಮ ಹಟ್ಟಿಗೆ. ಹಟ್ಟಿಗೆ? ಮೊಕ ಏನು ನೋಡಿಯೇ, ನಡ ಹೋಗೋ. ಕುರಗಜ್ಜ, ನಮ್ಮ ಮಗಳನ್ನು ನೀನೇ ರಕ್ಷಿಸಬೇಕಪ್ಪ. ಅಯ್ಯೋ, ನಿನ್ನ
ಮದುವೆಯಾಗಿ ಮಕ್ಕಳಾಗ್ತಿದ್ವು ಇಷ್ಟೊತ್ತಿಗೆ ಇನ್ನ ಮಕ್ಕಳಾಟ ಬಿಟ್ಟಿಲ್ಲ ನೀನು ಮಾಡ್ತೀನಿ ತಡಿ ನೀನು ಸೌಂದರ್ಯ ಸಮರ ಸೋತವನೇ ಅಮರ. ಕಟ್ಟ ಇವಳಿಗೆ ಹೋಗಿ ಹೋಗಿ ಈ ಜನಕ್ಕೆ ಡಿಕ್ಕಿ ಹೊಡಿಬೇಕಿತ್ತ. ರಾಧಾ ಒಳಗೋಗಮ್ಮ, ಮನೆಗೆ ಬಂದವರಿದ್ರೆ ಹಾಗೆಲ್ಲ ತುಂಟಾಟ ಮಾಡಬಾರ್ದು. ಬಸಿಯ ಮಕ್ಕಳನ್ನ ಹಂಗೆಲ್ಲ ಬೈಬಾರ್ದು ಕಣಯ್ಯ. ಆಟ ಆಡೋದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಆಯ್ತು ಯಜಮಾನ್ರೆ, ಜೋರು ಮಾಡೋದಿಲ್ಲ. ಪುಟ್ಟ ಒಳಗೋಗಮ್ಮ. ಕಿಲ ಕಿಲ ನಾ ಹೋಗ ಕಿಲ. ಏಯ್ ಹೇಳಿಲ್ಲ ಒಳಗೆ ಹೋಗಂತ. ಒಳ ನಡಿ ನಡಿ ಒಳ. ಏನ್ರಿ ನಿಮ್ಮ ಸಾಹೇಬರು ಮನೆ ಕರ್ಕೊಂಡ್ ಬಂದಿರಿ? ಆ ಜನಕ್ಕೆ ಬೇರೆ ಕೆಲಸ ಇಲ್ಲ, ಇಂಥದ್ದು ನಮ್ಮ ಮನೆಯನ್ನು ನೋಡ್ಬೇಕಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆಪ್ಪ. ಬಡೂರು ಮನ್ಯಾಗ ನೋಡುವಂಥದ್ದು ಏನ್ರಿ ಇರ್ತೈತಿ. ಆದ್ರೂ ನಿಮ್ಮಂಥವ್ರು ನಮ್ಮ ಮನೆ ಬಂದದ ನಮ್ಮ ಪುಣ್ಯ. ಇದಕ್ಕೆ ನನಗೆ ಬಡವರು ತುಂಬ ಇಷ್ಟ ಆಯ್ತಾರೆ. ಹಟ್ಟಿಲ್ ಬೆಲ್ಲ ಇಲ್ಲ ಅಂದ್ರು ಮಾತಲ್ಲೇ ಬೆಲ್ಲಕ್ಕಿಂತ ಶಾನೆ ಸಿಹಿ ತೋರಿಸ್ತಾರೆ. ಇಲ್ಲ ಯಜಮಾನ್ರೆ, ನಮ್ಮ ಮನೆಯಲ್ಲಿ ಬೆಲ್ಲ ಉಂಟು, ಸಕ್ಕರೆ ಉಂಟು. ಅದನ್ನ ತಗೊಂಡು ಹೋಗಕ್ಕೆ ಬಂದಿರೋದು. ಬೆಲ್ಲ ತಗೊಂಡೋಗಕ್ಕ? ಅಂದ್ರೆ ನಿಮ್ಮ ಮನೆತನದ ಬಗ್ಗೆ ತಿಳ್ಕೊಳ್ಳೋವಂತ ಬಂದಿನಿ. ಏನು ಹಿಂಗೆ ನಿಂತ್ಕೊಂಡ್ಬಿಟ್ರಿ? ನಡೀರಿ ಎಟ್ಟಿ ತೋರಿಸಿ. ಸಾಹೇಬ್ರೆ ನಮ್ಮ ಮನೆ ಭಾಳ ಸಣ್ಣದ್ರಿ. ಏನೋ ನಮ್ಮ ಮಾವನ ಪುಣ್ಯಲಿಂದ ಈ ಮನ್ಯಾಗ ಇದೀವ್ರಿ. ಇವ್ರು ದುಡಿಯೋದು ಊಟಕ್ಕೂ ಸಾಕಾಗುದಿಲ್ರಿ. ಎಂತ ಮಾಡುದು ಯಜಮಾನ್ರೆ, ಸಣ್ಣ ದುಡಿಮೆ ಸಣ್ಣ ಸಂಪಾದನೆ, ಅದಕ್ಕೆ ಮನೆ ಕೂಡ ಸಣ್ಣದಾಗಿ ಉಂಟು. ಒತ್ತು ಮುಳುಗೋ ಗಂಟೆ ದುಡ್ದುಬಿಟ್ಟು ಒತ್ತು ಮುಳುಗಾದ್ಮೇಲೆ ದುಡ್ದಿರೋದ್ನೆಲ್ಲ ತಗೊಂಡೋಗಿ ಬಾರಕ್ಕೆ ಸುರಿತಾ ಇದ್ರೆ ಹಟ್ಟಿ ಚಿಕ್ಕದಾಗದೆ ದೊಡ್ಡದಾದ್ದ. ನಿಂಗೆ ಕುಡಿತಾ ಇದ್ರೆ ನಿನ್ನ ವಯಸ್ಸು ಕಮ್ಮಿ ಆಯ್ತದೆ. ಯಜಮಾನ್ರೆ ಎಂತ ಮಾತಾಡ್ತೀನಿ ಮಾರ್ರೆ, ನಾನು ಎಲ್ಲಿ ಕುಡಿತೇನೆ, ಬರೀ ಮೂಸುವುದಷ್ಟೇ ಅಲ್ವಾ, ಅಷ್ಟಕ್ಕೆ ತೈತಾಗಿ ಬಿಡ್ತೇನೆ. ಮೂಸಕ್ಕಾದ್ರೂ ದುಡ್ಡು ಬೇಕೇ ಬೇಕಲ್ವಾ? ನಾನು ಈಗ ನಿಮ್ಮ ಮಟ್ಟಿಗೆ ಯಾಕೆ ಬಂದಿನಪ್ಪ ಅಂದ್ರೆ ನಿಮ್ಮ ಮಗಳು ನೋಡವಂತ. ಅಂದ್ರೆ ನಿಮ್ಮ ಮಗ ಮದುವೆ ವಯಸ್ಸಿಗೆ ಬಂದಿರೋದು ಗೊತ್ತಾಯ್ತು, ಅದಕ್ಕೆ ಅವಳ ನಮ್ಮಟ್ಟಿಗೆ ತುಂಬಿಸ್ಕೊಳ್ಳೋವಂತ ಕೇಳ್ಕೊಳಕ್ ಬಂದಿನಿ. ಆದ್ರ ನಮ್ಮ ಮಗಳನ್ನ ನಿಮ್ಮ ಮನೆ ಸಸಿ ಮಾಡ್ಕೋಬೇಕಂತೀರಿ, ನಗ ಚಟಕಿ ಮಾಡಾಕತ್ತೀರಿಲ್ಲ ನೀವು? ನಿರೂಪಣ ಬಹುದೂರ್ ಯಾವತ್ತೂ ಆಟಗುಳಿ ಮಾಡಲ್ಲ, ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಇದಕ್ಕೆ ನಿಮ್ಮ ಒಪ್ಪಿಗೆ ಆದ ತಾನೆ? ನೀರೇ ಕುಡಿಲಿಕ್ಕೆ ಗತಿ ಇಲ್ಲದವರಿಗೆ ಬಿಯರೇ ಕುಡಿಲಿಕ್ಕೆ ಕೊಡ್ತೀನಿ ಅನ್ನೋರ ಹತ್ರ ಯಾರು ಬೇಡ ಅಂತ ಹೇಳ್ತಾರೆ ಅಣ್ಣಪ್ಪ. ಆದ್ರೂ ನನ್ನ ಮಗಳ ಹತ್ರ ಒಂದು ಮಾತು ಕೇಳಿ ಹೇಳ್ತೇನೆ ಕದಪ್ಪ. ಕೇಳಿ ಹೇಳು, ಆದ್ರೆ ಉತ್ತರ ಪಾಸಿಟಿವ್ ಆಗಿ ಬರಲಿ. ಕಾಯ್ತಾ ಇರ್ತೀನಿ. ಎಲ್ಲ ಒಂದ್ಸತ ನಿನ್ನ ಮಗಳನ್ನ ಕರಿ. ಮೊದಲನೇ ಸತ ಬಂದಾಗ ಹಂಗೆ ಹೋಗ್ಬಾರ್ದು, ಕರಿಯಪ್ಪ. ಅಮ್ಮ ಮೋಳೆ ರಾಧಮ್ಮ, ಪುಟ್ಟಿ ಬಾರ ಹೊರಗ. ಮೋಳೆ ರಾಧು. ನಿರೂಪಣ ಏನು ನೀವೇ ಮದ್ವೆ ಗಂಟರ ರೆಡಿ ಆಗ್ಬಿಟ್ಟಿದ್ದೀರಿ? ಏನ್ ವಿಷಯ? ಬೌದ್ಧರು ವಂಶದವರು ಏನೇ ಮಾಡೋದಿದ್ರು ಡಿಫ್ರೆಂಟ್ ಆಗೇ ಮಾಡೋದು. ಯಾಕ ನಾನು ಈ ಥರ ರೆಡಿಯಾಗಿರೋದು ನಿಂಗೇನಾದ್ರು ಒಟ್ಟು ವೃದ್ಧ ಉರಿದೇ ಇದ್ದ ನಿಮ್ಮನ್ನ ಕಟ್ಕೊಂಡಾಗಿಂದಾನ ಅದೇ ಉರಿತಾ ಇರೋದು. ಅಂದ್ರೆ ನೀವು ರೆಡಿ ಅಂದ್ರೆ ನನಗೆ ಕೊಟ್ಟೆ ಉರಿ ಅಂದಿ. ಮಾತಲ್ಲೇ ಮೆಣಸಿನ್ಕಾಯಿ ತಿನ್ಸನ್ನ ದೇವ್ರು ಎಣ್ಣೆಕಳಿಗೆ ಚಂದ ಕಲ್ಸ್ಕೊಟ್ಬಿಟ್ಟು. ಇಂಥ ಒಳ್ಳೆ ಕತೆಗೆ ಒಬ್ರು ಪ್ರೊಡ್ಯೂಸರ್ ಸಿಗ್ತಾ ಇಲ್ವಲ್ಲಪ್ಪ. ನಾನು ನಿಮ್ಗೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ ಸರ್. ವರ್ಷ ನಿನ್ನ ಕಥೆಯನ್ನು ಸಿನಿಮಾ ಮಾಡಿದ್ರೆ ನನ್ನಲ್ಲಿರುವ ಚಿನ್ನವನ್ನೆಲ್ಲ ಅಡವಿಡ್ಬೇಕಾಗ್ತದೆ. ಕಲೆಕ್ಷನ್ ಸ್ಟಾರ್ ಜೊತೆ ಆಕ್ಟ್ ಮಾಡೋ ಆಸೆ ಇದೆ ನಂಗೆ, ಅದಕ್ಕೆ ಅವ್ರೆಲ್ಲಿರ್ತಾರೋ ಅಲ್ಲಿ ಓಡಾಡ್ತಿರ್ತೀನಿ. ಅನ್ನದಾತ್ರೆ ನಾಯಕರೇ, ಶೂಟಿಂಗ್ ಯಾವಾಗಿಂದ ಇಟ್ಕೊಳ್ಳೋಣ? ನೀವು ಎಷ್ಟು ಅಂತ ಹೇಳಿದ್ರೆ ಮುಂದಿನ ವಾರವೇ. ರೆಡಿನಾ? ರೋಲ್ ಆಕ್ಷನ್. ನಾನು ಮೊದಲ ತರ ಇಲ್ಲ, ಬದಲಾಗಿನಿ, ನನ್ನ ನಂಬು. ಇನ್ ಮುಂದೆ ನಿಮ್ ಜೊತೆಲೆ ಇರ್ತೀನಲ್ಲ, ಎಷ್ಟ್ ಬದ್ಲಾಗಿದ್ದೀರ ಅಂತ ಗೊತ್ತಾಯ್ತದೆ.